ಭಾರತ ಪಾಕಿಸ್ತಾನದ ವಿರುದ್ಧ ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ರಾಮದುರ್ಗದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಜನ ಭಾಗಿಯಾಗಿ ತ್ರಿವರ್ಣ ಧ್ವಜವನ್ನು ಹೊತ್ತು ಮೆರವಣಿಗೆ ನಡೆಸಿದರು. ಆದರೆ ಅದಾದ ನಂತರ ಈಗ ಮನೆಗೆ ಕೊಡೋ ಪರಿಪಾಠ ಇದೆಯಲ್ಲ, ಪ್ರತಿಯೊಬ್ಬ ಸೈನಿಕನ ಲೆಕ್ಕ ಸಿಗ್ತಾ ಇದೆ. ಮನೆಗೆ ಬಂದ ತಕ್ಷಣ ಇಡೀ ಊರಿಗೂರು ಒಂದಾಗಿ ಆ ಇಡೀ ಅಮರನಾಥ್ ಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ. ನಾವು ಕಾರ್ಗಿಲ್ಗೆ ಹೋಗಬೇಕು ಅಂತಂದ್ರೆ ಪ್ರವಾಸಿಗರು ಯಾರಾದರೂ ಇದ್ರೆ ಅವರು ಕೂಡ ಪಹಲ್ಗಾಮ್ ಅನ್ನ ಬೇಸಾಗಿಟ್ಕೊಂಡು ಓಡಾಡ್ತಾರೆ. ಒಟ್ಟಾರೆ ಶ್ರೀನಗರದಿಂದ ನಾವು ಲಡಾಖ್ ತನಕ ಇರತಕ್ಕಂಥ ಯಾವುದೇ ಪ್ರವಾಸಿ ಸ್ಥಾನಗಳನ್ನ ನೋಡಬೇಕು ಅಂತಂದ್ರೆ ಪಹಲ್ಗಾಮ್ ನಮಗೆ ಮೂಲ ಆಧಾರ. ಹಾಗಾಗಿ ಭಯೋತ್ಪಾದಕನು ನಾಗರಿಕರ ಮೇಲೆ ಗುಂಡಾರಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸ್ವತಃ ತಾನು ಅವರನ್ನ ಹೊಡಿತಾ ಇದ್ದ. ಅವರನ್ನ ಹೊಡಿಲಿಕ್ಕಾಗ್ಲಿಲ್ಲ ಅಂದ್ರೆ ಅವರ ಎದುರಿಗೆ ನಿಂತು ತನ್ನ ಎದೆಗೆ ಗುಂಡನ್ನು ಹೊಡೆಸ್ಕೊಳ್ತಾ ಇದ್ದ. ಭಾರತದ ಒಬ್ಬೇ ಒಬ್ಬ ನಾಗರಿಕನ ಕೂದಲು ಕೊಂಕಾಗದಂತೆ ನಮ್ಮ ಸೈನಿಕ ನೋಡ್ಕೊಳ್ಳಿಕ್ಕೆ ಸದಾ ತಯಾರು ಅಂತ ಇರತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದ. ಆದರೆ ದುರ್ದೈವ ಅವತ್ತು ಯಾವ ಸೈನಿಕರು ಆ ಭಾಗದಲ್ಲಿ ಇರದೇ ಹೋಗಿದ್ದು. ಮತ್ ನಾವೆಂತೋರಿದೀವಿ ನಾಗರಿಕರು ಅಂತಂದ್ರೆ ಎಲ್ಲ ನಾಗರಿಕರು ಏನ್ ಪ್ರವಾಸಕ್ಕೆ ಹೋಗಿದ್ರು ಅವರೆಲ್ಲ ತಿರುಗಿ ನಿಂತು ಒಬ್ಬ ಒಂದೊಂದು ಕಲ್ಲು ಹೊಡೆದಿದ್ರು ಕೂಡ ಒಬ್ಬೇ ಒಬ್ಬ ಭಯೋತ್ಪಾದಕ ಗುಂಡು ಹಾರಿಸೋ ಧೈರ್ಯವನ್ನು ಮಾಡ್ತಿರ್ಲಿಲ್ಲ.